ಹೆಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ 360 ಚಾನಲ್. ಸೊ ಎಲ್ಲರಿಗೂ ಗೊತ್ತು, ಆಲ್ರೆಡಿ ಏಪ್ರಿಲ್ ತಿಂಗಳಲ್ಲೇ 9 ಮತ್ತು 10ನೇ ಕಂತಿನ ಹಣನ ಬಿಡುಗಡೆ ಮಾಡಿದರು ಸರ್ಕಾರ. ಇನ್ನು ಮಿಕ್ಕಿದ 50% ಅಷ್ಟು ಮಹಿಳೆಯರಿಗೆ 10ನೇ ಕಂತಿನ ಹಣ ಈ ತಿಂಗಳು ರಿಲೀಸ್ ಮಾಡ್ತಾ ಇದ್ದಾರೆ ಹಂತವಾಗಿ. ಸೊ ಇದ್ರ ಜೊತೆಗೇ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ಡೌಟ್ ಇತ್ತು. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ 11ನೇ ಕಂತಿನ ಹಣನ ಪಡಿಬೇಕು ಅಂದರೆ ನಿಮಗೆ 2 ಮೇಜರ್ ಬದಲಾವಣೆಗಳನ್ನು ಸರ್ಕಾರದವರು ತಿಳಿಸಿದ್ದಾರೆ. ಸೊ ಯಾವೆರಡು ಬದಲಾವಣೆನ ನೀವು ಮಾಡಿಕೊಂಡ್ರೆ 11ನೇ ಕಂತಿನ ಹಣನ ಪಡ್ಕೊತೀರಾ ಅಂತ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ. ಸೊ ಇದೇ ರೀತಿ ಹೆಚ್ಚು ಮಾಹಿತಿನ ನಿಮಗೆ ಪಡ್ಕೋಬೇಕು ಅಂತ ಆಸೆ ಇದ್ದರೆ ನಮ್ಮ ಚಾನಲನ್ನು ದಯವಿಟ್ಟು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇನ್ನು ಲೈಕ್ ಕೊಟ್ಟಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ಹೌದು, ಏನು ಸರ್ಕಾರ ತಿಳಿಸ್ದಂಗೆ 10ನೇ ಕಂತಿನ ಹಣನ ಅವರು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಸೊ ನನಗೊಂದು ಫೋಟೋ ಕಳಿಸ್ತೀನಿ ನೋಡಿ. ಸೊ ಈ 10ನೇ ಕಂತಿನ ಹಣನ ಏಪ್ರಿಲ್ ತಿಂಗಳನ್ನೇ ರಿಲೀಸ್ ಮಾಡಿದ್ದಾರೆ. ಈ ಮಹಿಳೆ ಒಂದೇ ತಿಂಗಳಲ್ಲಿ 2 ಕಂತಿನ ಹಣನ ಪಡ್ಕೊಂಡಿದ್ದಾರೆ. ಅಂದರೆ 9 ಮತ್ತು 10ನೇ ಕಂತಿನ ಹಣನ ಏಪ್ರಿಲ್ ತಿಂಗಳಲ್ಲೇ ತಗೊಂಡಿದ್ದಾರೆ. ಸೊ ಯಾರ್ಯಾರಿಗೆಲ್ಲ ಇನ್ನು 9 ಜಮಾ ಮಾಡಿರಲಿಲ್ಲ, ಸೊ ಅಂಥವ್ರಿಗೆ ಈ ತಿಂಗಳು ಈ ಫಸ್ಟ್ ವಾರದಿಂದನೇ ಜಮಾ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರೆಲ್ಲ ವರಿ ಮಾಡ್ಕೊಳ್ಳೋದು ಬೇಡ, 9-10 ಬಂದಿಲ್ಲ ಅಂದರೆ ಅವ್ರಿಗೆ ಈ ತಿಂಗಳು ಫಸ್ಟ್ ವಾರದಲ್ಲೇ ಸೆಕೆಂಡ್ ವಾರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹೌದು, ಎಲೆಕ್ಷನ್ ಇರೋ ಪ್ರಯುಕ್ತ ನಿಮಗೆ ಪೆಂಡಿಂಗ್ ಹಣನೂ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಸೊ ಯಾರ್ಯಾರೆಲ್ಲ ಇನ್ನು ಪೆಂಡಿಂಗ್ ಹಣ ಪಡ್ಕೊಂಡಿಲ್ಲ, ಸೊ ಅಂಥವನ್ನ ಸರ್ಕಾರದವರು ಐಡೆಂಟಿಫೈ ಮಾಡಿಬಿಟ್ಟು ನಿಮಗೆ ಪೆಂಡಿಂಗ್ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ವೇಳೆ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ನೀವು ಏನು ಸರ್ಕಾರ ತಿಳಿಸಿರೋ ಅಷ್ಟು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ನಿಮ್ಮ ಹಣನ ಪಡ್ಕೋಬೇಕು ಅಂದರೆ. ಸೊ ಅಷ್ಟು ಚೇಂಜಸ್ನ ಮಾಡ್ಕೊಂಡ್ರಷ್ಟೇ NPCI, KYC ಮತ್ತು ಎಲ್ಲದರಲ್ಲೂ ನೇಮ್ ಸರಿಯಾಗಿರೋದು, ಎಲ್ಲ ಡಾಕ್ಯುಮೆಂಟ್ಸಲ್ಲೆಲ್ಲ ಇನ್ಫಾರ್ಮೇಷನ್ ಸರಿ ಇರುತ್ತೆ. ಸೊ ಇಷ್ಟು ಚೇಂಜಸ್ ನಿಮ್ಮದು ಸರಿ ಇತ್ತಂದ್ರೆ ಅಷ್ಟೇ ನಿಮಗೆ ಕೂಡ ಪೆಂಡಿಂಗ್ ಹಣ ಬರುತ್ತೆ. ಸೊ ಎಷ್ಟೋ ಉದಾಹರಣೆಗಳಿದ್ದಾವೆ. ಪೆಂಡಿಂಗ್ ಹಣ ಒಂದೇ ತಿಂಗಳಲ್ಲಿ 4,000, 8,000, 6,000 ಪಡ್ಕೊಂಡಿರೋ ಉದಾಹರಣೆಗಳು ಕೂಡ ಇದ್ದಾವೆ. ಸೊ ಅದಕ್ಕೆ ಯಾರ್ಯಾರೆಲ್ಲ ಚೇಂಜಸ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಚೇಂಜಸ್ನ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕೂಡ ಪೆಂಡಿಂಗ್ ಹಣ ಬರುತ್ತೆ. ಸೊ ಈಗ ಆಲ್ರೆಡಿ 10 ಕಂತಂದರೆ 20,000 ಪಡ್ಕೊಂಡಿದ್ದಾರೆ ಎಷ್ಟೊಂದು ಜನ ಮಹಿಳೆಯರು ಯಶಸ್ವಿಯಾಗಿ. ಸೊ ನೀವು ಕೂಡ ವಂಚಿತರಾಗಬಾರ್ದಂದರೆ ಸರ್ಕಾರ ಹೇಳಿರೋ ಅಷ್ಟು ಚೇಂಜಸ್ನ ಮಾಡ್ಕೋಬೇಕು. ಸೊ ಇನ್ನೊಂದೇನಪ್ಪ ಅಂದರೆ ಸರ್ಕಾರದಿಂದ ನಮಗೆ ಸಿಕ್ಕಿರೋ 2 ಬಿಗ್ ಅಪ್ಡೇಟ್ 11ನೇ ಕಂತಿನ ಬಗ್ಗೆ ಅಂದರೆ, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಯಾರು ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದೆ ಎಷ್ಟು ಜಿಲ್ಲೆಗೆ ಹಣ ರಿಲೀಸ್ ಆಗಿದೆ 10ನೇ ಕಂತಿಂದು ಅಂತ. 28 ಜಿಲ್ಲೆಗೆ 10ನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ. ಸೊ ಯಾರೆಲ್ಲ ವೀಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ. ಸೊ 11ನೇ ಕಂತಿನ ವಿಚಾರಕ್ಕೆ ಬರೋದಾದರೆ 2 ಬಿಗ್ ಅಪ್ಡೇಟು ನಮಗೆ ಸಿಕ್ಕಿದೆ. ಸೊ ಏನಪ್ಪ ಅಪ್ಡೇಟ್ ಅಂದರೆ, ಫಸ್ಟ್ ಒನ್, ಸೊ 11ನೇ ಕಂತಿನ ಹಣನ ಇದೇ ತಿಂಗಳು ಮೇ ತಿಂಗಳು ಎಂಡಿಂಗ್ ಒಳಗೆ ಎಲ್ಲರಿಗೂ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ 11ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ದವ್ರಿಗೆ ಒಂದು ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ತಿಂಗಳೇ ಅವರು 11ನೇ ಕಂತಿನ ಹಣನ ಪಡ್ಕೊತಾರೆ ಮತ್ತು 10ನೇ ಕಂತಿನ ಹಣನೂ ಪಡ್ಕೊತಿದ್ದಾರೆ. ಸೊ ಯಾರ್ಯಾರೆಲ್ಲ 10ನೇ ಕಂತಿನ ಹಣನ ಪಡ್ಕೊಂಡಿದ್ದೀರಾ, ಸೊ ಅವ್ರಿಗೆ 11ನೇ ಕಂತು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಬರ್ಬೋದು. ಸೊ ಪೆಂಡಿಂಗ್ ಹಣಕ್ಕೋಸ್ಕರ ಕಾಯ್ತಿದ್ದವರು ಫಸ್ಟ್ ಅವ್ರದ್ದು ಪೆಂಡಿಂಗ್ ಇರೋ ಹಣನ ಪಡ್ಕೊಂಡು ಆಮೇಲೆ 11ನೇ ಕಂತಿನ ಹಣನ ಪಡ್ಕೊತೀರ. ಸೊ ಇನ್ನೊಂದು ಚೇಂಜ್ ಏನಪ್ಪ ಅಂದರೆ, ಈಗ ಸರ್ಕಾರದವರು ತುಂಬ ರೇಷನ್ ಕಾರ್ಡ್ನ ರಿಜೆಕ್ಟ್ನ ಮಾಡ್ತಿದ್ದಾರೆ. ಸೊ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದೆಯಲ್ಲ, ಸೊ ಅಂಥವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಅಂದರೆ 11ನೇ ಕಂತಿನ ಹಣ ಎಲ್ಲ ಬರಲ್ಲ ಅಂತ ತಿಳಿಸಿದ್ದಾರೆ. ಸೊ ತುಂಬ ಜನ ಫೇಕ್ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರು. ಸೊ ಅಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೂ ಕೂಡ ಹಣನ ಹಾಕಲ್ಲ ಅಂತ ತಿಳಿಸಿದ್ದಾರೆ. ಸೊ ಈ 2 ಮಾಹಿತಿ ನಮಗೆ ಸಿಕ್ಕಿದ್ದು ಸರ್ಕಾರದ ಕಡೆಯಿಂದ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟರಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಕಮೆಂಟ್ನ ಹಾಕಿ. ಧನ್ಯವಾದ.